ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SS TV. ನಾನು ಅಶ್ವಿನಿ. ಆಕ್ಚುಲಿ ನಂಗೆ ಇವತ್ತು ಫುಲ್ ಖುಷಿ ಆಗ್ತಿದೆ, ಹಾಗೆ ಟೆನ್ಷನ್ ಕೂಡ ಆಗ್ತಿದೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ನಮ್ಮ ಕರ್ನಾಟಕದ ಬ್ಲ್ಯಾಕ್ ಕೋಬ್ರಾ ಅಂದ್ರೆ ಸಲಗ ಈಗ ಭೀಮಾ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬನ್ನಿ ನಾವು ದುನಿಯಾ ವಿಜಿ ಸರ್ ಜೊತೆ ಮಾತಾಡೋಣ. ಹಾಯ್ ಸರ್. ಹಲೋ, ಹಾಯ್ ಅಶ್ವಿನಿ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆಕ್ಚುಲಿ ನಂಗೆ ಒಂಥರ ಫುಲ್ ನರ್ವಸ್ ಸಲಗ ಜೊತೆ ಮಾತಾಡಕ್ಕೆ. ಏನ್ ತೊಂದರೆ ಇಲ್ಲ, ಮಾತಾಡಿ. ಸರ್, ಅದೇ ನಿನ್ನೆ ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ವಿ, ಮತ್ತೆ ನಿಮ್ಮ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳೆಲ್ಲ ರಿಲೀಸ್ ಆಗ್ತಿದೆ. ಅಂದ್ರೆ ನೀವು ರಿಲೀಸ್ ಮಾಡುತ್ತಾ ಇರೋ ರೀತಿನೇ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿದ್ರಿ, ಸಾಂಗ್ಗಳನ್ನ ರಿಲೀಸ್ ಮಾಡಿದ್ರಿ, ಮತ್ತೆ ಸಾಂಗ್ಗಳು ಕೂಡ ಅಷ್ಟು ಡಿಫ್ರೆಂಟ್ ಆಗಿ, ಮತ್ತೆ ಹಿಂದೆ ಸಿನಿಮಾಗಳು ಅಷ್ಟೊಂದು ಡಿಫ್ರೆಂಟ್ ಆಗಿತ್ತು. ಹೇಗೆ ಸರ್ ನೀವು ಇದನ್ನೆಲ್ಲ ಥಿಂಕ್ ಮಾಡಕ್ ಸಾಧ್ಯ? ಅದೇ ಡೈರೆಕ್ಟ್ರು ಅಂತ ಹೇಳೋದು. ಅಂದರೆ ಆ ಯೋಚನೆ ಯಾರು ಟ್ರೈ ಮಾಡಿದಿರೋ ಜಾಗದಲ್ಲಿ ಟ್ರೈ ಮಾಡೋಣ ಅನ್ನೋ ಒಂದು ಆಸೆ. ಮತ್ತು ಆ ಒಂದು ಲೋಕನ ಸಿನಿಮಾ ವ್ಯೂವರ್ಸ್ ನೋಡಿರಲ್ಲ. ನಾನೇನೋ ಒಂದು ಹೊಸ ಪ್ರಪಂಚ ತೋರಿಸ್ಬೇಕು ಅನ್ನೋ ಇದಕ್ಕೆ ಅಂಥ ಕಂಜೆಸ್ಟೆಡ್ ಏರಿಯಲ್ಲಿ ಹೋಗಿ ಮಾಡ್ಕೊಂಬಂದಿರೋದು. ಹೌದು ಸರ್, ಶೂಟಿಂಗ್ ಲೊಕೇಶನಲ್ಲಂತೂ ಚಿಕ್ಕಾಪಟ್ಟಿ ಚಿಕ್ಕ ಪ್ಲೇಸ್. ನಿಮ್ಮ ಮನೆ ಅಂತೂ ನೋಡಿದ್ವಿ ಸರ್, ಚಿಕ್ಕ ಮನೆ ಅದು. ಅದು ಒಬ್ರು ಮಲ್ಗಕ್ಕೂ ಆಗಲ್ಲ ಸರ್, ಅಷ್ಟು ಚಿಕ್ಕ ಮನೆಯಲ್ಲಿ ನೀವು ಶೂಟ್ ಮಾಡಿ 3 ಜನ ಇದ್ದು ಒಂದು ಫ್ಯಾಮಿಲಿ ತರ ಶೂಟ್ ಮಾಡಿ. ಅದು ಕೇಳಿದಾಗೆಲ್ಲ ಸಖತ್ ಒಂಥರ ಕ್ರೇಜಿ ಅನಿಸ್ತು. ಅದೆಲ್ಲ ನೋಡಿದಾಗ ಹೇಗೆ ಅನ್ಸುತ್ತೆ ಅಂದ್ರೆ ಸಿನಿಮಾ ನೋಡ್ಲೇಬೇಕು ಅನ್ಸುತ್ತೆ ಸರ್. ಥ್ಯಾಂಕ್ ಯು. ಅದೇ ಹೇಗೆ ನೀವು ಅದನ್ನ ಥಿಂಕ್ ಮಾಡಿ ಇಷ್ಟೇ ಜಾಗದಲ್ಲಿ ಅದನ್ನ ಹೆಂಗ್ ಸೆಟಪ್ ಮಾಡಿ ಶೂಟ್ ಮಾಡಿದ್ರಿ? ಅಂದರೆ ಈ ಒಂದೊಂದು ಕಥೆ ಆ ಥರ ಉಟ್ಕೋತವೆ. ಅಂದರೆ ಪಾಪ ಈ ಬಡವ್ರ ಮನೆ ಯಾವತ್ತಿದ್ರೂ ಪುಟ್ಟದಾಗಿರುತ್ತೆ, ಅಲ್ಲೇನೋ ಒಂದು ಕತೆ ಇರುತ್ತೆ. ಆ ಕತೆ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದು ಮುಖ್ಯ. ಸೊ ಹಂಗಾಗಿ ಆ್ಯಸ್ ಇಟ್ ಈಸ್ ಅಲ್ಲಿ ಏನು ಪುಟ್ಟ ಜಾಗ ಇದೆ, ಪುಟ್ಟ ಗಲ್ಲಿ ಇದೆ, ಅಥವಾ ಒಂದಷ್ಟು ಸಂಧಿಗಳು ಹೋಗ್ತಾನೆ ಇರ್ತವೆ, ಹೋಗ್ತಿದ್ರೆ ಅದೆಲ್ಲ ಹಂಗಂಗೆ ತೆಗಿಬೇಕು ಅನ್ನೋ ಆಸೆಯಲ್ಲಿ ಹಂಗಂಗೆ ಶೂಟ್ ಮಾಡೋದು. ಅದನ್ನು ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆ ಯಾರಾದ್ರೂ ಆಗಿದ್ರೆ ಮೋಸ್ಟ್ಲಿ ಸೆಟ್ ಹಾಕಿ ಏನಾದ್ರು ಮಾಡಬಹುದಿತ್ತೇನೋ. ಆ ಗಲ್ಲಿಲಿ ಹೋದಾಗ ಗೊತ್ತಾಗುತ್ತೆ ಸರ್, ಅಲ್ಲಿ ಸ್ವಲ್ಪ ಗಲೀಜ್ ಅದೆಲ್ಲ ಏನು ಕ್ಲೀನ್ ಮಾಡ್ಸಿಲ್ಲ, ಹೇಗಿತ್ತೋ ಹಾಗೆ ಶೂಟ್ ಮಾಡಿದ್ವಿ. ಅದು ಕೇಳಿದಾಗ್ಲೇನೆ ಒಂಥರ ಜುಮ್ ಅನ್ಸುತ್ತೆ, ಓ ಇಲ್ಲಿ ಶೂಟ್ ಮಾಡಿದ್ರೆ. ಇವನ್ ಫುಡ್ಡು ಕೂಡ ನೀವು ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲಿ ಸಖತ್ ಖುಷಿ ಆಗುತ್ತೆ ಸರ್ ಅದೆಲ್ಲ ನೋಡಿದಾಗ. ಎಷ್ಟು ರಿಯಾಲಿಸ್ಟಿಕ್ ಆಗಿ ಮೂವಿ. ಅದೇ ಬೇಕು ಅಶ್ವಿನಿ. ಯಾವಾಗ್ಲೂ ಸಿನಿಮಾ ಅಂದಾಗ ಸೆಟ್ ಹಾಕ್ಬಿಟ್ರೆ ಅದ್ರ ವ್ಯಾಲ್ಯೂಸ್ ಹೊರಟೋಗ್ಬಿಡುತ್ತೆ. ಕೆಲವು ಕತೆಗೆ, ಮಿಕ್ಕಿದ ಕತೆಗೆ ಸೆಟ್ ಕೇಳುತ್ತೆ. ಅದು ಈ ಕಥೆಯಲ್ಲಿ ಸೆಟ್ ಕೇಳ್ತಿರ್ಲಿಲ್ಲ, ಎಲ್ಲ ಹೆಂಗಿತ್ತು ಅದನ್ನೇ ಸೆಟ್ ಮಾಡಿ ತೆಗಿಬೇಕು ಅನ್ನೋ ಥರ ಇತ್ತದು. ಸೊ ಹಂಗಾಗಿ ಅದನ್ನು ಅಲ್ಲೇ ಹೋಗಿ ಶೂಟ್ ಮಾಡಿರೋದು. ಅದಷ್ಟೇ ಅಲ್ಲ ಸರ್, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥ ಆರ್ಟಿಸ್ಟ್ಗಳೇ ಆಗಿರ್ಬೋದು, ಅಲ್ಲಿ ನೀವು ಶೂಟ್ ಮಾಡಿದಂಥ ಜನಗಳೇ ಆಗಿರ್ಬೋದು, ಎಲ್ಲರೂ ಹೇಳೋದು ಒಂದೇ ಮಾತು, ಅವರನ್ನು ಬೇರೆ ಯಾರು ಇದನ್ನ ಮಾಡೋಕ್ಕೂ ಆಗಲ್ಲ. ಅಷ್ಟು ಕೇರಿಂಗ್ ಆಗಲಿ, ಯಾರೋ ಬಂದರು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಊಟ ಮಾಡ್ದ, ಅದೆಷ್ಟು ಸರಳತೆ. ಹೇಗೆ ಸರ್ ನಿಮಗೆ ಇಷ್ಟೊಂದು ಕ್ಲೋಸ್ ಆಗಿ ಒಬ್ಬರನ್ನ ಹಚ್ಕೊಂಡು ಮಾತಾಡೋಕ್ಕೆ? ಅಂದರೆ ಇಲ್ಲಿ ನನಗೆ ಒಂದೇ ಗೊತ್ತಿರೋದು, ಮೇಲು ಕೀಳು ಅನ್ನೋದು ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಮನುಷ್ಯರು ಅನ್ನೋದು ಗೊತ್ತು. ಸೊ ಹಾಗಾಗಿ ಎಲ್ಲರೂ ಒಂದೇ ಥರ ನೋಡ್ತೀನಿ. ಆಮೇಲೆ ನಾವು ಆ ಬಡತನದಿಂದ ಬಂದಿರೋದ್ರಿಂದ, ಸೊ ಹಾಗಾಗಿ ನನಗೆ ಆ ಬಡವರು ಅನ್ನೋದೇ ತುಂಬ ಇಷ್ಟ ಆಗ್ತಾರೆ. ನನಗೆ ತುಂಬ ದುಡ್ಡಿರೋ ಹತ್ರ ಹೋಗಲ್ಲ, ನನಗೆ ಇಷ್ಟನೂ ಆಗಲ್ಲ. ಈ ಬಡವರು ಅಂದರೆ ತುಂಬ ಹಚ್ಕೊಂಡ್ಬಿಡ್ತೀನಿ ಅವ್ರನ್ನ. ಯಾಕಂದರೆ ಅವರು ಪ್ರಾಮಾಣಿಕವಾಗಿರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಅಲ್ಲಿಯವರೆಲ್ಲ ನಿಮ್ಮನ್ನ ಮಗ ಅಂತಾನೆ ಟ್ರೀಟ್ ಮಾಡ್ತಾರೆ. ಅಯ್ಯೋ, ಸೋ ನೈಸ್. ಸೀರಿಯಸ್ಲಿ ಸರ್, ಅವ್ರುಗಳು ಹೇಳ್ತಿರುವಾಗ ಅವರು ಒಬ್ಬ ಮಗ ತರ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನಗಳ ತಾಯಿ ಪ್ರೀತಿನ ನೀವು ಸಂಪಾದನೆ ಮಾಡಿದ್ದೀರಾ. ನಾನು ಇವತ್ತು ಚೆನ್ನಾಗಿರೋದೇ ತಾಯಂದ್ರ ಪ್ರೀತಿಯಿಂದ. ತಾಯಿ ಅನ್ನೋ ಆ 2 ಅಕ್ಷರದಿಂದ ತುಂಬಾ ಒತ್ತು ಕೊಡ್ತೀರಾ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. ಸರ್, ಇವಾಗ ಭೀಮಾ ಸಿನಿಮಾಗಂತ ಬಂದ್ರೆ ನೀವು ಆಯ್ಕೆ ಮಾಡಿದಂತ ಕಲಾವಿದರು ನೋಡಕ್ಕೆ ಸ್ವಲ್ಪ ಏನು ಈ ಥರ ನೋಡಕ್ಕೆ ಸ್ವಲ್ಪ ಭಯ ಅನ್ಸುತ್ತೆ. ಬಟ್ ಅವ್ರಗಳ ಜೊತೆ ಮಾತಾಡಿದಾಗ ಎಷ್ಟು ಸ್ವೀಟ್ ಅನ್ಸುತ್ತೆ. ಆರ್ಟಿಸ್ಟ್ಗಳ ಜೊತೆ ಸಖತ್ ಖುಷಿ ಆಗುತ್ತೆ. ಈ ಆಯ್ಕೆಗಳನ್ನ ಹೇಗೆ ಸರ್ ನೀವು ಮಾಡೋದು? ಅದು ಯಾವ ನಾನು ದುನಿಯಾಲೇ ಹೇಳ್ಬಿಟ್ನಲ್ಲ, ಕಪ್ಪಗಿದ್ದು ಹಳೆ ಬಟ್ಟರೆ ಹಾಕೊಂಡ್ಬಿಟ್ರೆ ನಿಮ್ಮ ಕಣ್ಣಿಗೆಲ್ಲ ಕಳ್ಳರ ಥರ ಕಾಣಿಸ್ತಾರ ಅಂತ. ಹಂಗೆ ಯಾರು ಕಪ್ಪಗಿದ್ದು ಬಡವರೆಲ್ಲ ಕಳ್ಳರಲ್ಲ. ಆ ಬಡತನ ಅಥವಾ ಆ ಕಲರು ಯಾವತ್ತಿದ್ರೂ ಒರಿಜಿನಲ್ಲೇ ಅವರು. ಸೊ ಹಂಗಾಗಿ ನನಗೆ ನಮ್ಮ ಆರ್ಟಿಸ್ಟ್ಗಳು ಯಾರು ನೋಡಿದ್ರು ನಿಮ್ಗೆ ಅನ್ಸುತ್ತೆ, ಯಪ್ಪ ಹೆಂಗಪ್ಪ ಮಾತಾಡ್ಸೋದು ಇವ್ರನ್ನ ಅಂತ ಫಸ್ಟ್ ಅನ್ಸುತ್ತೆ. ಆಮೇಲೆ ಮಾತಾಡ್ತಾ ಅಯ್ಯೋ ಇಷ್ಟೊಂದು ಸ್ವೀಟಾಗಿ ಮಾತಾಡ್ತಾರೆ ಇವರೆಲ್ಲ ಅಂತ ಅನ್ಸುತ್ತೆ. ಹೌದು ಸರ್, ಅದು ಅದು ಫೀಲ್ ಮಾಡಿದಾಗ ಗೊತ್ತಾಗೋದು. ನೋಡೋದಕ್ಕೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಎಷ್ಟು ಡಿಫ್ರೆಂಟ್ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡಿದಾಗ. ಹಾಗೆ ಇವಾಗ ಭೀಮಾ ಅಂತ ಬಂದಾಗ, ಭೀಮಾ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಕೇಳೋಂತಲ್ಲ, ಇದರಲ್ಲಿ ನೀವು ಏನು ಮೆಸೇಜನ್ನು ಕೊಡ್ತಾ ಇದ್ದೀರಾ? ಇಲ್ಲಿ ಆ್ಯಕ್ಚುಲಿ ಈ ಸಿನಿಮಾ ಒಂದು ಯೂತ್ ಬೇಸ್ಡ್ ಸಿನಿಮಾ ಇದೆ. ಅದರೊಳಗಡೆ ಒಂದು ಲೈನ್ ಬರುತ್ತೆ, ಏನಂದರೆ ಹೆಣ್ಣು ಕೆರಳಿದ್ರೆ ಏನೆಲ್ಲ ಮಾಡ್ಬೋದು,
ಹೆಣ್ಣು ಎಷ್ಟು ಶಕ್ತಿವಂತೆ, ಹೆಣ್ಣು ಎಷ್ಟು ಬುದ್ಧಿಶಾಲಿ ಅನ್ನೋದನ್ನು ತೋರಿಸ್ತಾ ಹೋಗ್ತಾ ಇರ್ತೀನಿ ಅದೆಲ್ಲ. ಇವಾಗ